ಅಂದರೆ ಜಗತ್ತನ್ನು ನಡೆಸ್ತಕ್ಕಂಥ ಚೇತನವಿದೆ, ಜಡ ಅಲ್ಲ. ಜಡದಲ್ಲಿ ಚೇತನ ಹುಟ್ಟಿದ್ದಲ್ಲ, ಚೇತನದಿಂದ ಜಡ. ಒಬ್ಬ ಉಗುರನ್ನೇ ಸ್ಟಡಿ ಮಾಡ್ತಾ ಹೋದಂತೆ ಉಗುರು ಜಡ, ಅದಕ್ಕೆ ಅದರಲ್ಲಿ ರಕ್ತ ಇಲ್ಲ. ಆ ಉಗುರು ಬೆಳವಣಿಗೆಯಾಗಿ ಆಮೇಲೆ ಅದರಿಂದ ರಕ್ತ ಬಂತು ಅಂತ ಅವನು ಸಂಶೋಧನೆ ಮಾಡಿ ಅವನಿಗೆ ನೋಬೆಲ್ ಪ್ರೈಸ್ ಸಿಕ್ಬಿಡ್ತಾನೆ. ಇಲ್ಲಿ ನೋಡಿ, ಉಗುರು ರಕ್ತ ಮತ್ತು ದೇಹದಿಂದ ಬೆಳೆದದು, ಅದು ಜಡ. ಹೌದು, ಚೇತನದಿಂದ ಜಡ ಬಂತೆ ಹೊರತು ಜಡದಿಂದ ಚೇತನ ಅಲ್ಲ. ಈ ತತ್ವ ಬಂದರೆ ಇದು ಸನಾತನ ಧರ್ಮದವರಿಗೆ ಮಾತ್ರ ಅಲ್ಲ, ಇಡೀ ಜಗತ್ತನ್ನು ಗೆಲ್ಲಬಹುದು. ಟೆರರಿಸಂ ಮಾಡಿ ಅಲ್ಲ, ಪ್ರೀತಿ ವಿಶ್ವಾಸ ಸೌಹಾರ್ದದ ಮಳೆಯನ್ನು ಹರಿಸಿ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ಮಮಕಾರ ಸಂಶಯ ವಿಪರ್ಯಗಳನ್ನು ನಿಯಂತ್ರಿಸಿ ದಿವ್ಯವಾದದ್ದನ್ನು ಪಡಲಿಕ್ಕೆ ಸಾಧ್ಯ ಎನ್ನುವ ತತ್ವ ಗೊತ್ತಾಗ್ತದೆ. ಇದನ್ನು ಜಗತ್ತಿಗೆ ಸಾರಿ ಹೇಳಬೇಕಾದಂತಹ ಕಾಲ ಸನ್ನಿಹಿತವಾಗಿದೆ. ಆದ್ದರಿಂದ ಧಾರ್ಮಿಕ ಮುಖಂಡರು, ಉದಾರ ಹೃದಯದ ಧಾರ್ಮಿಕ ಮುಖಂಡರು, ಎಲ್ಲ ಕಮ್ಯುನಿಟಿಯವರು ಪ್ರಯತ್ನ ಮಾಡಬೇಕು ಅಂತ ನಾನು ಕರೆ ಕೊಡುವುದು. ಎಲ್ಲರಿಗೂ ಒಳ್ಳೆಯದಾಗ್ತದೆ ಆ ತತ್ವ. ಈಗ ವಿಜ್ಞಾನದಲ್ಲಿ ಏನಾದರೂ ಒಂದು ಹುಡುಕಿದರೆ ಅದು ಹಿಂದೂಗಳಿಗೆ ಮುಸಲ್ಮಾನ್ ಹಾರ್ಟಿಗೆ ಸಂಬಂಧಪಟ್ಟ ಎಷ್ಟೋ ಬೈಪಾಸ್ ಸರ್ಜರಿ ಎಲ್ಲ ಆಗ್ತದೆ. ಇದು ವಿಜ್ಞಾನ ಕಂಡು ಹುಡುಕಿದ್ದು. ಇದು ಅವರಿಗೆ ಇವರಿಗೆ ಜಾತಿ ಭೇದ ಉಂಟ? ಹಾಗೆಯೇ ಪರಮಾರ್ಥ ತತ್ವದ ಬಗ್ಗೆ ಒಂದು ಸಾರ್ವತ್ರಿಕವಾದ ಎಲ್ಲರೂ ಒಪ್ಪತಕ್ಕಂಥ ಒಂದು ಸತ್ಯದಲ್ಲಿ ವಿಶ್ವಾಸ ಬರುವಂತಾಗಬೇಕು. ಅದಕ್ಕೆ ಕಾರಣವಾಗಿ ವಿಜ್ಞಾನ ವಿರೋಧ ಅಲ್ಲ ಅಂತ ಮೊದಲು ಸೇರಿಸಿ, ಮೊದಲು ಹೇಳಿ, ಆ ಸರ್ವಶಕ್ತನಾದ ಭಗವಂತನ ಅವನ ಬಗ್ಗೆ ನಾವು ಏನು ತಿಳಿದುಕೊಳ್ಳಬಹುದು, ವಿಜ್ಞಾನ ನಮಗೆ ಏನು ತಿಳಿಸಿಕೊಡ್ತದೆ ಎನ್ನುವುದನ್ನು ಸ್ವಲ್ಪ ಮಟ್ಟಿಗೆ ತಿಳಿಲಿಕ್ಕೆ ಪ್ರಯತ್ನ ಮಾಡಿ, ಕಷ್ಟಕಂಟಕಗಳಿಗೆ ಅರ್ಥ ಏನು ಎನ್ನುವುದನ್ನು ತಿಳಿಯುವ ಪ್ರಯತ್ನಕ್ಕೆ ಪೀಠಿಕೆಯನ್ನು ಹಾಕ್ತೇನೆ. ಏನಾದರೂ ಕಷ್ಟ ಆಗ್ತದ ಕೇಳಲಿಕ್ಕೆ? ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟವಾಗತ್ತೆ? ಕೊರೆತವಾಗತ್ತೆ? ಇಲ್ಲ ತಾನೇ? ನಾನು ಪ್ರಥಮ ಬಾರಿ ಇಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟಿಗೆ ಬಂದಾಗ ಇಲ್ಲಿ ಒಂದು ಪ್ಯಾಂಪ್ಲೆಟನ್ನು ಕೊಟ್ಟಿದ್ದೆ. ಅದು ನಿಮ್ಮಲ್ಲಿ ಕೆಲವರಿಗೆ ನೆನಪಿರಬಹುದು, ಕೆಲವರು ಮರ್ತಿರಬಹುದು ಅಂತ ತಿಳ್ಕೊಂಡಿದ್ದೇನೆ. ಅದು ಕ್ರೆಸ್ಸಿ ಮಾರಿಸನ್ ಬರೆದಂತಹದ್ದು. ನ್ಯೂಯಾರ್ಕ್ ಅಕಾಡೆಮಿ ಆಫ್ ಸೈನ್ಸಸ್ಸಿನ ಅಧ್ಯಕ್ಷನಾದಂಥ ಕ್ರೆಸ್ಸಿ ಮಾರಿಸನ್ ಬರೆದದ್ದು. ಎತ್ತರದಲ್ಲಿ ನಿಂತು ಸುತ್ತಲೂ ನೋಡಿದ ಹಾಗೆ ವಿಜ್ಞಾನದ ವಿವಿಧ ಶಾಖೆಗಳಿಂದ ಬಂದಂಥ ಫಲಿತಾಂಶವನ್ನೆಲ್ಲ ಸಂಗ್ರಹಿಸಿ ಆಮೇಲೆ ಚಿಂತನೆ ಮಾಡಿ ಒಂದು ಲೇಖನ ಬರೆದದ್ದು. ಅದೃಷ್ಟವಶಾತ್ ನನಗೆ ಒಂದು 35-40 ವರ್ಷಗಳ ಹಿಂದೆ ಅದು ಸಿಕ್ಕಿಬಿಡ್ತು, ಯಾವುದೋ ಒಂದು ಸಂದರ್ಭದಲ್ಲಿ. ಹಾಗೆ ಇನ್ನೊಂದು ಸಂದರ್ಭದಲ್ಲಿ ಮನುಷ್ಯನ ಮನಸ್ಸಿನ ಆಳದ ವಿಚಾರವಾಗಿ ಅಧ್ಯಯನ ಮಾಡುವಂತಹ ಅವಕಾಶವು ಮತ್ತೊಂದು ಗ್ರಂಥದಿಂದ ಲಭ್ಯವಾಯಿತು. ಇದನ್ನು ಅಧ್ಯಯನ ಮಾಡಿದ ಬಳಿಕ ಮತ್ತು ನಮ್ಮ ಶಾಸ್ತ್ರದಲ್ಲಿ ಹೇಳಿರುವ ಮೂಲ ತತ್ವ, ಪರಮಾದ್ಭುತವಾಗಿ ವಿಸ್ತೃತವಾದಂತಹ ಭಗವದ್ಗೀತೆಯಲ್ಲಿ ಹೇಳಿದ ತತ್ವಗಳೊಡನೆ ಸರಿಹೋಲಿಸಿ ನೋಡಿದಾಗ ನಮ್ಮ ಋಷಿಗಳು ಕಂಡ ತಥ್ಯಗಳು ಅದು ಡೋಂಗಿ ಅಲ್ಲ. ಆತ ಏನು ಹೇಳ್ತಾನೆ? ಈ 3 ಶತಮಾನಗಳಲ್ಲಿ ವಿಜ್ಞಾನ ಪರಮಾದ್ಭುತವಾದ ಪ್ರಗತಿ ಸಾಧಿಸಿದೆಯೇ. ಡಾರ್ವಿನ್ನ ವಿಕಾಸವಾದ ನಂತರ ಈ 130 ವರ್ಷಗಳಲ್ಲಿ we have made stupendous discoveries with a spirit of scientific humility and faith grounded in knowledge. ನಿಜವಾದ ವೈಜ್ಞಾನಿಕ ಮನೋವೃತ್ತಿಯ ವ್ಯಕ್ತಿಯಲ್ಲಿ ಕಂಡುಬರುವ ಒಂದು ನಮ್ರತೆಯಿಂದ, ಆಮೇಲೆ ಮೂಢ ಅಲ್ಲದ ನಂಬಿಕೆ, ಅರಿವಿನ ಆಧಾರದ ಮೇಲೆ ಬೆಳೆದ ನಂಬಿಕೆಯಲ್ಲಿ ನಾನೀಗ, ಅವನು ಹೇಳ್ತಾನೆ ನೋಡಿ, ಅಪ್ರೋಚಿಂಗ್ ಈವನ್ ನಿಯರ್ ಟು ಎನ್ ಅವೇರ್ನೆಸ್ ಆಫ್ ಗಾಡ್. ಅಪ್ರೋಚಿಂಗ್ ಸರ್ವಶಕ್ತನಾದಂಥ ಭಗವಂತನ ಅಸ್ತಿತ್ವದಲ್ಲಿ ನಂಬಿಕೆ ಹತ್ರ ಬರ್ತಾ ಇದ್ದೇವೆ ಅಂತ ಒಬ್ಬ ವಿಜ್ಞಾನಿ ಬರೆದದ್ದು. ಇದು ನನ್ನ ಬಾಯಿಂದ ಬಂದ ಮಾತಲ್ಲ, ನಾನದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಆತ ಕೊಡುವ ಕಾರಣಗಳು ಯಾರೂ ವಿರೋಧಿಸುವ ಹಾಗಿಲ್ಲ, ಇದು ತಿಳಿಯಬೇಕಾದ ಅಂಶ. By unwavering mathematical law, we can prove that our universe was designed and executed by a great engineering intelligence. ಏನು ಹೇಳುವುದಿದಕ್ಕೆ? ಒಬ್ಬ ಶಾಲೆಯಲ್ಲಿ ಒಬ್ಬ ಮೇಷ್ಟ್ರು ಹೇಳ್ತಾರಾ? ಹೇಳ್ತೀರಾ ನೀವು ಮಕ್ಕಳಿಗೆ? ಹೇಳಿದ್ರೆ ಅಯ್ಯೋ ನಾಚಿಕೆ. ದೇವ್ರ ವಿಚಾರ ಮಾತಾಡೋದು ನಾಚಿಕೆ. ನನಗೆ ಆ ನಾಚಿಕೆ ಇಲ್ಲ. ಈಗ
ನಾಚಿಕೆ ಬಿಟ್ಬಿಟ್ಟೆ. ಸರ್ವಶಕ್ತನಾದ ಭಗವಂತನ ಇರುವಾಗ ಅದನ್ನು ಹೇಳಲಿಕ್ಕೆ ನಾಚಿಕೆ ಯಾಕೆ? ನೋಡಿ, ಅವನು ಹೇಳಿದ್ದಾನೆ ಅಂತ ಹೇಳಿ ಆಮೇಲೆ ಹೇಳಿದೆ. ಅಷ್ಟು ನಮ್ಮದು ಬ್ರೈನ್ ವಾಶ್ ಆಗಿದೆ. ವಿಜ್ಞಾನ ಹೇಳದೆ ನಾವು ಕೇಳೋದಿಲ್ಲ. ನನಗೆ ಧೈರ್ಯ ಇರಲಿಲ್ಲ ಧೈರ್ಯದಿಂದ ಮಾತನಾಡಲಿಕ್ಕೆ. ಕೊನೆಗೆ ಇಷ್ಟು ಸಾಕ್ಷ್ಯಾಧಾರಗಳು ವಿಪುಲವಾಗಿ ಬರ್ತಾ ಇವೆ. ಹತ್ತಿರದಲ್ಲಿ ಮಾತಾಡ್ಬೇಕಾ? ಹಾಂ, ಸರಿ. ಈ ಮೈಕಾಸುರನ ಬಗ್ಗೆ ನನಗೆ ಎಷ್ಟು ಸಲ ಹೇಳಿದ್ದಾರೆ. ಆದರೂ ಅಭ್ಯಾಸ ಬಲ ಏನೆಂದರೆ, ಎಷ್ಟೋ ವೇಳೆ ಸ್ವಲ್ಪ ದೂರದಲ್ಲಿ ಮಾತನಾಡೋದು. ಜನ ನೀವು ಚೆನ್ನಾಗಿ ಮಾತಾಡಿದ್ರಿ, ನಮಗೇನೂ ಕೇಳಿಸಲಿಲ್ಲ ಅಂತ ಎಷ್ಟು ಸಲ ಕೇಳಿದ್ದೇನೆ. ಆದರೂ ಹಳೆ ಅಭ್ಯಾಸ ನೋಡಿ ಸಾಯುವುದಿಲ್ಲ ಅದು. ಅದಕ್ಕೆ ಅವರು ಬಹಳ ಕಂಟ್ರೋಲ್ ಮಾಡುವಾಗ ಕೆಲವು ಸಲ ಮೆಲ್ಲ ಮಾತಾಡುವಾಗ ಸ್ವಲ್ಪ ಜೋರು ಮಾಡ್ತಾರೆ, ಅದು ಹೋ ಅಂತ ಹೋಗುತ್ತೆ. ಒಂದು ನಿಯಂತ್ರಣದಲ್ಲಿ ಮಾತನಾಡುವ ಅಭ್ಯಾಸ ಬೇಕು ಅನ್ನೋದನ್ನು ಕಲಿಸಿಕೊಡ್ತಾ ಇದೆ. ಆದರೂ ವಯಸ್ಸಾದ ಮೇಲೆ ಮನುಷ್ಯ ಕಲಿತಾನ. ಆತ ಹೇಳ್ತಾನೆ, ಅದು ಎಷ್ಟು ವರ್ಣನೆ ಅಂದರೆ ನಮ್ಮ ಕಣ್ಣಿಗೆ ಕಟ್ಟುವ ಹಾಗೆ ವಿವರಿಸ್ತಾನೆ. ಪ್ರತಿಯೊಂದು ಕೂಡ ಎಷ್ಟು ಸುಪ್ರೀಂ ಇಂಟೆಲಿಜೆನ್ಸ್, ಆಲ್ ಪರ್ವೇಡಿಂಗ್ ಇಂಟೆಲಿಜೆನ್ಸ್ ಅಂತ ಅವನು ಶಬ್ದ ಉಪಯೋಗಿಸ್ತಾನೆ. ನಾನಲ್ಲ, ವೇದಾಂತ ಅಲ್ಲ, ಆಲ್ ಪರ್ವೇಡಿಂಗ್ ಇಂಟೆಲಿಜೆನ್ಸ್ ಎನ್ನುವ ಶಬ್ದ ಉಪಯೋಗಿಸ್ತಾನೆ. ಅದು ವೇದಾಂತದಲ್ಲಿ ಉಪಯೋಗಿಸಿದ್ದಾರೆ ಹಿಂದೆ. ಎಸ್ ಸರ್ವಜ್ಞ ಸರ್ವವಿತು ಯಸ್ಯ ಜ್ಞಾನಮಯಂತಪಃ ಅಂತ. ಸರ್ವಭೂತಾಂತರಾತ್ಮ. ಇದನ್ನು ತಿಳ್ಕೊಂಡ್ರೆ ಒಬ್ಬ ಮನುಷ್ಯನಿಗೆ ನಿಜವಾಗಿ ಗೊತ್ತಾದರೆ ಅವನಲ್ಲಿ ಎಂಥ ಬದಲಾವಣೆ ಬರ್ಬೋದು. ಒಬ್ಬ ಕಳ್ಳ ಇದ್ದಂತೆ. ನಾನು ಈ ಕತೆ ಹೇಳುವ ಕ್ರಮ ಇಟ್ಕೊಂಡಿದ್ದೇನೆ, ಎಷ್ಟೋ ಕಡೆಯಲ್ಲಿ ಹೇಳಿದ್ದೇನೆ. ನನ್ನ ಭಾಷಣ ಕೇಳಿದವರು ಈ ಕತೆ ಎಲ್ಲ ಕಡೆಯಲ್ಲೂ ಹೇಳ್ತಾರೆ ಅಂತ ಹೇಳ್ಬೋದು. ನನಗೇನು ಬೇಸರ ಇಲ್ಲ. ಕೆಲವೊಮ್ಮೆ ಹೇಳಬೇಕಾಗತ್ತೆ. ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದಿದ್ದವರಿಗೆ ಇದು ಹೊಸ್ತು. ಗೊತ್ತಾದವರಲ್ಲಿ ಎಷ್ಟೋ ಜನ ಮರೆತು ಬಿಡ್ತಾರೆ. ಇನ್ನೊಮ್ಮೆ ಕೇಳಲಿಕ್ಕೇನು ತೊಂದರೆ ಇಲ್ಲ. ಅದರಲ್ಲಿ ಅವನು ಹೇಳಿದಂತೆ, ನೋಡು, ನಾಳೆ ನಿನಗೆ ದೀಕ್ಷೆ ಕೊಡ್ತೇನೆ. ಈ ಕಳ್ಳತನದಲ್ಲಿ ತಲತಲಾಂತರದಿಂದ ನಾವು ಕಳ್ಳತನ ಮಾಡ್ಕೊಂಡು ಬಂದಿದ್ದೆವು. ಇದು ಒಂದು ವಿದ್ಯೆ. 64 ವಿದ್ಯೆಯಲ್ಲಿ ಇದೊಂದು ವಿದ್ಯೆ. ನಾಳೆ ಬೆಳಿಗ್ಗೆ ಈ ಕತ್ರಿ ತಗೋ. ಅಲ್ಲಿ ಒಂದು ದೊಡ್ಡ ಸಭೆ ಆಗಿದೆ. ಎಲ್ಲ ಜನರು ಈಗ ಬಾಯಿ ಬಿಟ್ಟುಕೊಂಡು ಕೇಳ್ತಾರೆ ಯಾರೋ ಏನೋ ಮಾತಾಡೋದನ್ನು. ನೀನು ನೇರವಾಗಿ ಹೋಗು. ಆದರೆ ಅವರು ಏನು ಹೇಳ್ತಾರೆ ಅಂತ ಒಂದು ಕ್ಷಣವೂ ಕೂಡ ಕೇಳಬಾರ್ದು. ಎರಡೂ ಕಿವಿಗೆ ಬೆರಳನ್ನು ಹಾಕೋ, ನೇರವಾಗಿ ಅಲ್ಲಿ ಹೋಗು. ಆಮೇಲೆ ಜೇಬನ್ನು ನೋಡು, ಸರಿಯಾಗಿ ಅಬ್ಸರ್ವ್ ಮಾಡಿ ನೀನು ತಟ್ಟನೆ ಮೆಲ್ಲ ಹೋಗಿ ಅದನ್ನು ಕತ್ತರಿಸ್ಕೊಂಡು ಬಂದುಬಿಡು ಅಂತ ಅವನಿಗೆ ದೀಕ್ಷೆ ಕೊಟ್ಟು ಕತ್ತರಿಯನ್ನು ಕೊಟ್ಟ. ಇವನು ಹೋದ. ಎರಡೂ ಕಿವಿಗೆ ಬೆರಳುಗಳನ್ನು ಹಾಕ್ಕೊಂಡೇ ಹೋಗಿದ್ದಾನೆ, ಕೇಳಬಾರ್ದು ಅಂತ. ಅಲ್ಲಿ ಹೋಗಿ ಆ ಗೇಟ್ ಒಳಗೆ ಹೋಗುವ ಕಾಲಿಗೊಂದು ಮುಳ್ಳು ಚುಚ್ಚಿದ್ದರಿಂದ ಕೈ ಕೆಳಗೆ ಬಂತ. ಮುಳ್ಳನ್ನು ತೆಗೆದು ಆ ಕಡೆ ಬಿಸಾಕಿ ಆ ಕಡೆ ಹೋಗ್ತಾ ಇರುವಾಗ ಅಲ್ಲಿ ಗಟ್ಟಿಯಾಗಿ ಅವರು ಅರ್ಚಿಕೊಳ್ಳೋದು ಕೇಳ್ತಾ ಇದೆ. ಈ ಪ್ರಪಂಚದಲ್ಲಿ ಎಲ್ಲರ ಕಣ್ಣನ್ನು ತಪ್ಪಿಸಬಹುದು, ಪೊಲೀಸರ ಕಣ್ಣನ್ನು ತಪ್ಪಿಸಬಹುದು, ಜರ್ನಲಿಸ್ಟರ ಕಣ್ಣನ್ನು ತಪ್ಪಿಸಬಹುದು, ಆಮೇಲೆ CID ಕಣ್ಣು ತಪ್ಪಿಸಬಹುದು, ಎಲ್ಲರ ಕಣ್ಣನ್ನು ತಪ್ಪಿಸಬಹುದು. ಆದರೆ ಒಬ್ಬ ಮಾತ್ರ ಸದಾ ಜಾಗೃತನಾಗಿದ್ದು ಎಲ್ಲವನ್ನು ಏಕಕಾಲದಲ್ಲಿ ನೋಡ್ತಾ ಇದ್ದಾನೆ. ಎಲ್ಲರ ಹೃದಯದಲ್ಲಿ ಬರತಕ್ಕಂಥ ಅತ್ಯಂತ ರಹಸ್ಯವಾದ ಯೋಚನೆಯನ್ನು ಕೂಡ, ರಹಸ್ಯವಾದ ಸ್ಥಾನದಲ್ಲಿ ಮಾಡಿದ ರಹಸ್ಯ ಯೋಚನೆಯನ್ನು ಕೂಡ ಆತ ತಿಳಿಯಬಲ್ಲ. ಅವನು ಎಲ್ಲವನ್ನೂ ನೋಡ್ತಾನೆ. ಹೌದಪ್ಪ, ಎಲ್ಲವನ್ನೂ ನೋಡ್ತಾನೆ. ನೋಡುತ್ತಲೇ ಇದ್ದಾನೆ ಅಂತ. ಕತ್ರಿ ಹತ್ತಿರ ಹೋಗಿದೆ, ಜೇಬಿನ ಹತ್ರ ನೋಡುತ್ತಲೇ ಇದ್ದಾನೆ ಅಂತ ಗಟ್ಟಿಗೆ ಹೋಗಿದ್ರು ಅಂತ. ಅಯ್ಯೋ ರಾಮನೆ, ನೋಡ್ತಾ ಇದ್ರೆ ಹೇಗಪ್ಪ ಕತ್ತರಿಸೋದು ಅಂತ ವಾಪಸ್ ಬಂದ್ಬಿಟ್ಟ. ವಾಪಸ್ ಬಂದು ತಂದೆ ಕೇಳಿದ ಅಂತ, ಏನು ಆಪರೇಷನ್ ಸಕ್ಸಸ್ಫುಲ್ ಆಯ್ತಾವ ಅಂತ. ಹೀಗಾಯ್ತಪ್ಪ, ನೋಡ್ತಾ ಇದ್ದಾನೆ ಅಂತ ಹೇಳಿದಾಗ ಹೇಗೆ ನಾನು ನೋಡ್ತಾ. ಅಯ್ಯೋ ಮೂರ್ಖನೆ, ನಾನು ನಿನಗೆ ಡೆಮಾನ್ಸ್ಟ್ರೇಷನ್ ಲೆಸನ್ ಕೊಡ್ತೇನೆ. ನಾಳೆ ಅಲ್ಲಿ ಹೋಗಿದ್ದು ಹೇಳಿ ಹೇಗೆ ಮಾಡಬೇಕು ಅಂತ ತೋರಿಸ್ತೇನೆ ಬಾ ಅಂತ ಬೆಳಿಗ್ಗೆ ಎದ್ದು ಕರ್ಕೊಂಡು ಹೋದ. ಅವನು ಹೋಗಿ ಸಂಜೆ ಹೊತ್ತು ಅಲ್ಲಿ ಕಾರ್ಯಕ್ರಮ ನಡೀತಾ ಇರುವಾಗ ತಂದೆ ಹೋದ. ಅವನಿಗೇನು ಹೆದರಿಕೆ ಇಲ್ಲ. ಅವನು ಆರ್ಟಿನಲ್ಲಿ, ಆ ಕಲೆಯಲ್ಲಿ ನಿಷ್ಣಾತ. ಅದರಿಂದ ಅವನು ಹೋಗಿ ಕತ್ತರಿಸ್ಬೇಕನ್ನುವಾಗ ಮಗನೇ ಗಟ್ಟಿ ಕೂತ್ಕೊಂಡಂತೆ. ಅಪಾವೇಳ ದೇವರು ನೋಡ್ತಾನೆ. ಯಾಕೆ ಇದನ್ನು ನಾನು ಹೇಳಿದೆ ಅಂದರೆ, ಒಬ್ಬ ಮನುಷ್ಯನಿಗೆ ಯಥಾರ್ಥವಾಗಿ ಭಗವಂತನಿರುವುದು ಗೊತ್ತಾದರೆ, ಇಟ್ ಈಸ್ ಇನ್ ದ ಲೈಟ್ ಆಫ್ ಅವರ್ ಫೇತ್ ಇನ್ ದ ಅಲ್ಟಿಮೇಟ್ ನೇಚರ್ ಆಫ್ ರಿಯಾಲಿಟಿ ವಿ ಫಾರ್ಮ್ಯುಲೇಟ್ ಅವರ್ ಕನ್ಸೆಪ್ಷನ್ ಆಫ್ ರೈಟ್ ಅಂಡ್ ರಾಂಗ್. ಇಡೀ ಜಗತ್ತಿನಲ್ಲಿ ಈ ಭಾವನೆ ಪ್ರಸಾರವಾದರೆ ಮನುಷ್ಯರು ಈ ತಪ್ಪು ಮಾಡ್ತಾರೆ. ಎಲ್ಲರೂ ಎಕ್ಸ್ಟ್ರಾ ಅನ್ಯಾಯ ಮಾಡಿರ್ಬೋದು. ಆದರೆ ಆ ತಪ್ಪಿನಿಂದ ಪಾರಾಗಿ ಸತ್ಯದ ಪಥದಲ್ಲಿ ಹೋಗಬೇಕೆನ್ನೋ ಒಂದು ಓರಿಯೆಂಟೇಷನ್ ಸಿಗುತ್ತಾ ಇಲ್ವೋ? ಅದರಿಂದ ಪರಮಾರ್ಥ ಸತ್ಯದ ಬಗ್ಗೆ ಸ್ಪಷ್ಟವಾದ ಅರಿವನ್ನು ಮೂಡಿಸುವುದರ ಮೂಲಕ, ನಮ್ಮ ಸುಖ ದುಃಖಗಳಿಗೆ ಏನು ಅರ್ಥ ಎನ್ನುವುದನ್ನು ತಿಳಿಯುವುದರ ಮೂಲಕ
ಧರ್ಮಸ್ಥಾಪನೆ ಸಾಧ್ಯವಾಗ್ತದೆ.